ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ದೇವನುಳಿದನು ಕುಲವೇ ಸತ್ಕುಲಂ ಅನ್ನುವಂತಹ ಒಂದು ಕಾವ್ಯ ಭಾಗವನ್ನು ನಾವು ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಚೋಳ ಅನ್ನುವಂಥವನು ಚೋಳ ರಾಜ್ಯವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಆ ಚೋಳ ರಾಜಧಾನಿಯಲ್ಲಿ ಜಾತಿಯಿಂದ ಮಾದಾರ, ಹೆಸರಿನಿಂದ ಚೆನ್ನ ಅನ್ನುವಂಥವನು ಆ ಚೋಳರಾಜನ ಅರಮನೆಯಲ್ಲಿ ಕುದುರೆಗೆ ಹುಲ್ಲಾಕುವಂತಹ ಒಂದು ಕಾಯಕವನ್ನು ಮಾಡ್ತಾ ಇದ್ದ. ಅದರ ಜೊತೆಗೆ ಆತ ಹೊರಗೆ ಬಹಿರಂಗವಾಗಿ ಗೊತ್ತಾಗದಂತೆ ತಿಳಿಯದಂತೆ ಆತ ಶಿವನನ್ನು ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾ ಇದ್ದ, ಪೂಜೆಯನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು. ಹಾಗೆಯೇ ಆ ಪೂಜೆಯನ್ನು ಹೇಗೆ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಒಳಗೆ ಭಕ್ತಿ ಎಂಬಂತಹ ಒಂದು ತಂಪು ನೀಡಿದರೆ ಹೊರಗೆ ಜನ್ಮದ ಸೊಂಪು ಎತ್ತು. ಹಾಗೆಯೇ ಒಳಗೆ ಮುಕ್ತಿಯನ್ನು ಪಡೆಯುವಂತಹ ಒಂದು ತವಕ ಇದ್ದರೆ ಹೊರಗೆ ಜಾತಿಯ ಹೆಂಪು ಇತ್ತು. ಇಲ್ಲಿ ಕವಿ ಹೇಳ್ತಾನೆ, ಹೇಗಿತ್ತು ಆತನ ಭಕ್ತಿ ಅನ್ನುವಂಥದ್ದು ಅಂದರೆ, ತಿಲದ ತೈಲದ ತೆರದಿ, ಕಾಷ್ಟದಗ್ನಿಯ ತೆರದಿ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದಿ ಅನ್ನುವಂಥ. ಅಂದರೆ ಎಳ್ಳಿನೊಳಗಿನ ಎಣ್ಣೆಯಂತೆ, ಕಟ್ಟಿಗೆಯೊಳಗಿನ ಬೆಂಕಿಯಂತೆ, ಭೂಮಿಯೊಳಗೆ ಅಡಗಿರುವಂತಹ ಸಂಪತ್ತಿನಂತೆ ಯಾರಿಗೂ ತಿಳಿಯದಂತೆ ಮನಸ್ಸಿನ ಒಳಗಡೆ ಆತ ಲಿಂಗಾರ್ಚನೆಯಲ್ಲಿ ತೊಡಗಿದ್ದ ಅನ್ನುವಂಥದ್ದು. ಹಾಗೆಯೇ ಕುಲಧರ್ಮ ಕರ್ಮದಲ್ಲಿ ಆತ ಇದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿಯೇ ಆ ಸಮಯದಲ್ಲಿ ಎದ್ದು ಕಾಡಿಗೆ ಹೋಗ್ತಾ ಇದ್ದ. ಕಾಡಿಗೆ ಹೋಗಿ ಅಲ್ಲಿ ನಿರ್ಮಲವಾದಂತಹ ನದಿ ತೀರವನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಮಣ್ಣಿನ ದಿಣ್ಣೆಯ ಮೇಲೆ ಹುಲ್ಲಿನ ಅಚ್ಚಾದಂತಹ ಹಸಿರು ತಳಿರುಗಳನ್ನು ಹಾಸಿ ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಕೈ ಚಾಚಿ ತಾನು ಕಣ್ಣು ಮತ್ತು ಮನಸ್ಸುಗಳನ್ನು ಶಿವನೆಡೆಗೆ ಕೈ ಚಾಚಿ ನಿಲ್ಲಿಸ್ತಾ ಇದ್ದ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದುವರೆದು ಆತ ನಂತರದಲ್ಲಿ ಸ್ನೇಹದಿಂದ ನೋಡಿ, ಸಂಧಣಿಪ ನೇಹದಿಂ ಪೂರೈಸಿ ಆರೈಸಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಅಂದರೆ ಸ್ನೇಹದಿಂದ ಹೂವಿನ ಹಾರವನ್ನು ಪೂರೈಸಿ, ಪರಿಮಳದ ತಿರುಳೆನುಪಂತಹ ಮಲ್ಲಿಗೆಗಳನ್ನು, ಕಂಪನ್ನು ಹರಿಸುವಂತಹ ಸಂಪಿಗೆಗಳನ್ನು, ಮರುಗ, ಧವನ, ಪಚ್ಚೆ, ಪಡ್ಡಳಿ ಹೂಗಳಿಂದ ಸಿಂಗರಿಸಿ ಸಂತೋಷದಿಂದ ಆತ ಹುಬ್ಬಿ ಹೋಗ್ತಾ ಇದ್ದ. ಹೀಗೆ ಲಿಂಗ ಪೂಜೆಯಲ್ಲಿ ಮನಸ್ಸಿಟ್ಟು ನಡೆಸುವಂತಹ ಕೆಲಸವನ್ನು ಆತ ಮಾಡ್ತಾ ಇದ್ದ. ಹುಲ್ಲಿನ ರಾಶಿಯನ್ನು ಕೊಯ್ದು ಎತ್ತಿನ ಮೇಲೆ ಹೇರಿಕೊಂಡು ಬರ್ತಾ ಇದ್ದ ನಂತರದಲ್ಲಿ. ಇದರಿಂದ ತನ್ನ ಮೈಯೊಳಗೆ ಸಂತೋಷ ಮತ್ತು ಪುಳಕಗಳು ತುಂಬಿ ಹೇರಿ ಹೋಗ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಂತರದ ಪದ್ಯಭಾಗವನ್ನು ನಾವೀಗ ಚರ್ಚೆಯನ್ನು ಮಾಡೋಣ. ನೋಡಿ, ನೆಡೆ ತಂದು ಚೋಳನ ತುರಘಂ ನಿಳಯದ ಮುಂದೆ, ಒಡನೆ ಅವರೂಪಾದಿಯಲ್ಲಿ ನೂಂಕಿ ಭರದಿಂದೆ ಬಳಲುತ್ತ ಬಂದು ನಿಜ ನಿಳಯದೋಳ್ ಕುಳ್ಳಿರ್ದು ತೊಳತೊಳಿಪ ಶಿವಲಿಂಗದತ್ತ ಚಿತ್ತಂ ಸಾರ್ದು ಹಿರೆ ಬೋನಂ ಪಿಡಿದರಲ್ಲಿ ತಮ್ಮರ ಸೇರು ಅರನಿತ್ತುದಂ ಭಕ್ತಿಯಿಂದ ಕಡು ಬಡವೆಯರು ಲಿಂಗ ಪ್ರಸಾದಮಂ ಸಾಧಾರಂ ಕೈಗೊಂಡು ಜಂಗಮ ನಿಧಾನ ನಿಪ್ಪಂ ಸುಖಮನ್ ಎಡೆಗೊಂಡು ಈ ತೆರದುಳ್ 60 ಸಂವತ್ಸರಂ ನಡೆಯುತ್ತಿರೆ ಭೂತಳದುಳ್ ಅತಿ ಗುಪ್ತ ಪೂಜೆ ದಳವೇರುತ್ತಿರೆ. ನೆಡೆ ತಂದು ಅಂದರೆ ನಡೆದುಕೊಂಡು ಬಂದು ಚೋಳನ ಅಂದರೆ ಚೋಳರಾಜನ ತುರಂಗ ನಿಲಯದ ಮುಂದೆ, ಅಂದರೆ ಕುದುರೆ ಲಾಯ ಇದೆಯಲ್ಲ, ಆ ತುರಗ ಅಂತಂದರೆ ಕುದುರೆ, ನಿಲಯ ಅಂತಂದರೆ ಕುದುರೆಯ ಮನೆ, ಅಲ್ಲಿ ಕುದುರೆಯ ಅಥವಾ ಲಾಯ ಅಂತ ಕರಿತೀವಿ ನಾವು ಅದನ್ನು. ಆ ತುರಂಗ ನಿಲಯದ ಮುಂದೆ ಅಂದರೆ ಕುದುರೆಯ ಲಾಯದ ಮುಂದೆ ಒಡನೆ ಅವರೂಪಾದಿಯಲ್ಲಿ ಆತ ಹುಲ್ಲನ್ನು ಕೊಯ್ದುಕೊಂಡು ಬಂದು ಚೋಳರಾಜನ ತುರಗದ ನಿಲಯದ ಮುಂದೆ ಒಡನೆ ಅವರೋಪಾದಿಯಲ್ಲಿ ಅಂದರೆ ಜೊತೆಯಲ್ಲಿದ್ದವರ ರೀತಿಯಲ್ಲಿ
ಜೊತೆಯಲ್ಲಿ ಇದ್ದವರ ರೀತಿಯಲ್ಲಿ ಭರದಿಂದೆ ಅಂದರೆ ರಭಸದಿಂದ ನೂಂಕಿ ರಭಸದಿಂದ ಅದನ್ನು ದಬ್ಬಿ ಹೋಗ್ತಾ ಇದ್ದ. ಹೇಗೆ ಅಂದರೆ ನೋಡಿ, ಚೋಳನ ಕುದುರೆಯನ್ನು ಶಿವನ ಮುಂದೆ ಬೇಗನೆ ಹೊಡೆದುಕೊಂಡು ಭರದಿಂದ ನೂಗ್ತಾನೆ, ಭರದಿಂದ ಬಂದು ಹಾಕ್ತಾ ಇದ್ದಾನೆ. ನೆಡೆ ತಂದು ಚೋಳನ ತುರಗಂ ನಿಳೆಯದ ಮುಂದೆ ಒಡನೆ ಅವರೋಪಾದಿಯಲ್ಲಿ ನೂಂಕಿ ಭರದಿಂದೆ ಅಂದರೆ ಬೇಗನೆ ಬಂದು ಚೋಳರಾಜನ ಕುದುರೆಯ ನಿಳೆಯದ ಮುಂದೆ ನೋಡಿ, ಒಡನೆ ಅವರೋಪಾದಿಯಲ್ಲಿ ಅಂತಂದರೆ ಪ್ರತಿನಿತ್ಯ ಅವನು ಇಲ್ಲಿ ಹಾಕ್ತಾ ಇದ್ದ ಹುಲ್ಲಿನ ಹೊರೆಯನ್ನು ಅಲ್ಲಿ ಬಂದು ನೂಂಕಿ ಅಂದರೆ ತಳ್ಳಿ ಭರದಿಂದ ಬೇಗನೆ ಎಲ್ಲಿಗೆ ಬರ್ತಾ ಇದ್ದ ಅಂದರೆ ಬೇಗನೆ ಬಳಲುತ ಬಂದು ನಿಜ ನಿಳೆಯದೊಳ್ ಕುಳ್ಳಿರ್ದು. ನಿಜ ನಿಳೆಯದೊಳ್ ಕುಳ್ಳಿರ್ದು ಅಂದರೆ ಬಳಲುತಮ್ ಅಂದರೆ ಆಯಾಸ ಆಗ್ತಾ ಇರುತ್ತೆ ಅವನಿಗೆ. ಆಯಾಸದಿಂದ ಬಂದು ನಿಜ ನಿಳೆಯ ಅಂತಂದರೆ ತಾನು ವಾಸ ಮಾಡುವಂತಹ ತನ್ನ ನಿಜವಾದ ಮನೆ, ಆ ಮನೆಯಲ್ಲಿ ಬಂದು ನೋಡಿ ಕುಳಿತಿದ್ದು ಅಂದರೆ ಕುಳಿತಿದ್ದು ತೊಳತೊಳಿಪ ಅಂದರೆ ತಳತಳಿಸುವಂತಹ ಅಥವಾ ತಳತಳಿಸುವಂತಹ ಶಿವಲಿಂಗದ ಕಡೆಗೆ ಸಾರ್ದು ಮನಸ್ಸನ್ನು ಆಕರ್ಷಿತವಾಗಿ ಮನಸ್ಸನ್ನು ಕೇಂದ್ರೀಕರಿಸ್ತಾ ಇದ್ದ ಅಂದರೆ ಬಳಲುತ ಬಂದು ನಿಜ ನಿಳೆಯದೊಳ್ ಕುಳ್ಳಿರ್ದು. ಬಳಲುತ ಅಂದರೆ ಆತ ಎತ್ತಿನ ಮೇಲೆ ಹುಲ್ಲಿನ ಹೊರೆಯನ್ನು ಕೊಯ್ಕೊಂಡು ಬರ್ತಾ ಇದ್ದ. ಹಾಗಾಗಿ ಅವನಿಗೇನಾಗ್ತಾಯಿತ್ತು, ಆಯಾಸ ಆಗ್ತಾಯಿತ್ತು. ಆ ಆಯಾಸವನ್ನು ಹೇಗೆ ಬಗೆಹರಿಸ್ಕೊಳ್ತಾ ಇದ್ದ ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಬಳಲುತ ಅಂದರೆ ಸುಸ್ತಾಗ್ತಾ ಇದ್ದ, ಸ್ವಲ್ಪ ಅವನಿಗೆ ಶ್ರಮ ಆಗ್ತಾಯಿತ್ತು. ಹಾಗಾಗಿ ಬಳಲುತ ಬಂದು ಆ ಸುಸ್ತು ಬಳಲುತ್ತಾನೆ ಬಂದು ನಿಜ ನಿಳೆಯದೋಳು ಅಂದರೆ ಅವನು ವಾಸ ಮಾಡುವಂತಹ ಒಂದು ಮನೆಯಲ್ಲಿಯೇ ಕುಳಿತಿದ್ದು ತೊಳತೊಳಿಪ ಅಂದರೆ ತಳತಳಿಸುವಂತಹ ಶಿವನ ಕಡೆಗೆ ಚಿತ್ತಂ ಸಾರ್ದು ಮನಸ್ಸನ್ನು ಕೊಂಡೊಯ್ತಾ ಇದ್ದ. ಹೀಗೆ ಕೊಂಡೊಯ್ತಾ ಇರಬೇಕಾದ್ರೆ ಹಿರೇ ಬೋನಂ ಪಿಡಿದರಲ್ಲಿ ತಮ್ಮರಸಿಯರು ಹರನೆತ್ತುದಂ ಭಕ್ತಿಯಿಂದ ಕಡುಬಡವೆಯರು ನೋಡಿ. ಹಿರೆ ಅಂದರೆ ಹೀಗೆ ಕುಳಿತು ಶಿವನ ಕಡೆಗೆ ತನ್ನ ಮನಸ್ಸನ್ನು ಕೊಂಡೊಯ್ದಂತಹ ಸಂದರ್ಭದಲ್ಲಿ ಹೀಗಿರಲು ಬೋನಂ ಪಿಡಿದರಲ್ಲಿ, ಬೋನಂ ಅಂದರೆ ಅನ್ನವನ್ನು, ಬೋನ ಅಂತಂದರೆ ಅನ್ನವನ್ನು ಪಿಡಿದರೆ ಹಿಡಿದರು, ಅನ್ನವನ್ನು ತಂದು ತಮ್ಮ ಅರಸಿಯರು ಅಂದರೆ ತಮ್ಮ ಹೆಂಡತಿ ಭಕ್ತಿಯಿಂದ ಏನು ಮಾಡ್ತಾಯಿದ್ಲು ಅಂತಂದರೆ, ಹೀಗೆ ಕುಳಿತಿದ್ದಾಗ ಅನ್ನವನ್ನು ಹಿಡಿದು ಅಲ್ಲಿ ತಮ್ಮ ಅರಸಿ ತನ್ನ ಹೆಂಡತಿ ಬಂದು ನಿಂತ್ಕೊಳ್ತಾ ಇದ್ಲು. ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ಅಂದರೆ ಬಳಲುತ್ತಾ ಬಂದು ತನ್ನ ಶಿವಲಿಂಗದ ಕಡೆಗೆ ಆತ ಕುಳಿತುಕೊಂಡು ಯಾವಾಗ ತನ್ನ ಮನಸ್ಸನ್ನು ಶಿವಲಿಂಗದ ಕಡೆಗೆ ಕೊಂಡೊಯ್ತಾ ಇದ್ದ, ಆಗ ಒಂದು ಅಲ್ಲಿ ಅನ್ನವನ್ನು ಬೋನಂ ಅಂದರೆ ಅನ್ನವನ್ನು ಹಿಡಿದುಕೊಂಡು ತನ್ನ ಅರಸಿಯಾಗಿರ್ತಕ್ಕಂತಹ ತನ್ನ ಹೆಂಡತಿ ಆಕೆ ನೀಡಿದ್ದನ್ನು ಭಕ್ತಿಯಿಂದ ಹರನಿಗೆ ಇಡ್ತಾ ಇದ್ದ. ಭಕ್ತಿಯಿಂದ ನೋಡಿ, ಹರನಿತ್ತುದಂ ಭಕ್ತಿಯಿಂದ ಕಡುಬಡವಿಯರು ಅಂದರೆ ಆತನ ಹೆಂಡತಿ ಕಡುಬಡವಿಯರು ಅಂತಂದರೆ ಅವರಿಬ್ಬರು ಕೂಡ ಬಡವರಾಗಿದ್ದಂಥವ್ರು. ಹಾಗಾಗಿ ಆ ಬಡವೆ ತಂದು ಕೊಟ್ಟಿರ್ತಕ್ಕಂತಹ ಆ ಅನ್ನವನ್ನು ಏನು ಮಾಡ್ತಾ ಇದ್ದ, ಹರನೇ ಕೊಟ್ಟಂಥದ್ದು ಅಂಥೇಳಿ ಭಕ್ತಿಯಿಂದ ಹರನಿಗೆ ಇಡ್ತಾ ಇದ್ದ, ಅಂದರೆ ಶಿವನಿಗೆ ಇಡ್ತಾ ಇದ್ದ ಅನ್ನುವಂಥದ್ದು. ಹಿರೇಬೋನಂ ಪಿಡಿದರಲ್ಲಿ ತಮ್ಮರಸಿಯರು ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ಲಿಂಗ ಪ್ರಸಾದಮಂ ಸಾಧಾರಂ ಕೈಗೊಂಡು ಜಂಗಮ ನಿಧಾನ ನಿಪ್ಪಂ ಸುಖಮನ್ ಎಡೆಗೊಂಡು. ಲಿಂಗ ಪ್ರಸಾದಮಂ ಅಂದರೆ ಲಿಂಗಾರ್ಪಿತವಾದಂತಹ ಪ್ರಸಾದವನ್ನು
ಲಿಂಗ ಪ್ರಸಾದ ಅಂದರೆ ಲಿಂಗಕ್ಕೆ ಅರ್ಪಿತವಾದಂತಹ ಒಂದು ಪ್ರಸಾದ, ಅದು ಅರ್ಪಿಸಬೇಕಾದಂಥ ಒಂದು ಪ್ರಸಾದ. ಅದನ್ನು, ಆ ಪ್ರಸಾದವನ್ನು ಅಂದರೆ ತನ್ನ ಹೆಂಡತಿ ಕೊಟ್ಟಿರ್ತಕ್ಕಂತಹ ಪ್ರಸಾದವನ್ನು ಅದು ಲಿಂಗಕ್ಕೆ ಅರ್ಪಿಸಬೇಕಾದಂಥ ಪ್ರಸಾದ ಆಗಿರೋದ್ರಿಂದ ಹಾಗೆ ಹೇಳ್ತಾ ಇದ್ದಾನೆ ಇಲ್ಲಿ ಕವಿ. ಲಿಂಗ ಪ್ರಸಾದಮಂ ಅಂದರೆ ಲಿಂಗಕ್ಕೆ ಅರ್ಪಿಸಬೇಕಾದಂತಹ ಪ್ರಸಾದವನ್ನು ಸಾಧಾರಂ ಕೈಗೊಂಡು ಆಧಾರಪೂರ್ವಕವಾಗಿ ಪ್ರೀತಿಯಿಂದ ಸ್ವೀಕರಿಸಿ ಜಂಗಮ ಕೈಗೊಂಡು ಅಂದರೆ ಪ್ರೀತಿಯಿಂದ ಅದನ್ನು ಆಧಾರಪೂರ್ವಕವಾಗಿ ಸ್ವೀಕರಿಸಿ, ಕೈಯಿಂದ ಇಸ್ಕೊಂಡು ಜಂಗಮ ನಿಧಿಯಾದ ಆ ಚನ್ನನು, ಜಂಗಮನಿಧಿಯಾದಂತಹ ಆ ಚನ್ನನು ಸುಖದಿಂದ ಕೂಡಿದವನಾಗಿ ಕೊಂಡು ನಿಧಾನ ಇಪ್ಪಂ ಅಂತಂದರೆ ಇದ್ದ ಹೇಗೆ ಅಂದರೆ ಸುಖಮನ್ನೆಡೆಗೊಂಡು ಸುಖದಿಂದ ಕೂಡಿದವನಾಗಿ ಇದ್ದ. ಲಿಂಗಕ್ಕೆ ಅರ್ಪಿಸಬೇಕಾದಂತಹ ಪ್ರಸಾದವನ್ನು ಆಧಾರಪೂರ್ವಕವಾಗಿ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ, ಇದು ಜಂಗಮನಿಧಿಯಾದಂತಹ ಚನ್ನನು ಇದ್ದ. ಹೇಗಿದ್ದ ಅಂದರೆ ನಿಧಾನ ನಿಪ್ಪಂ ಅಂದರೆ ಇದ್ದ. ಹೇಗೆ ಅಂತಂದರೆ ಸುಖದಿಂದ ಕೂಡಿದವನಾಗಿ ಇದ್ದ ಅಂದರೆ ಅಲ್ಲಿ ಕಡು ಬಡವೇರ ಆದಂತಹ ಆತನ ಹೆಂಡತಿ ಪ್ರಸಾದವನ್ನು ಆಧಾರದಿಂದ ತಂದಾಗ ಅದನ್ನು ಕೈಗೊಂಡಂದರೆ ತೆಗೆದುಕೊಂಡು ಜಂಗಮ ಪೂಜೆಯನ್ನು ನಡೆಸಿ ಆತ ಸುಖವಾಗಿ ಮನೆಗೆ ಹೋಗ್ತಾ ಇದ್ದ ಅನ್ನುವಂಥದ್ದು. ನೋಡಿ, ಈ ಥರದವಳು ಇದೇ ರೂಪದಲ್ಲಿ ಪ್ರತಿನಿತ್ಯ ಹೇಗೆ ಆಗ್ತಾ ಇದ್ದಾಗ ಎಷ್ಟು ವರ್ಷ ಆಯಿತು ಅಂತಂದರೆ ಈ ಥರದವಳು 60 ವತ್ಸರಂ ನಡೆಯುತ್ತಿರೆ ಭೂತಳದೊಳ್ ಅತಿ ಗುಪ್ತ ಪೂಜೆ ದಳವೇರುತ್ತಿರೆ. ನೋಡಿ, ಈ ಥರದೋಳು ಅಂದರೆ ಈ ರೀತಿಯಾಗಿ ಪ್ರತಿನಿತ್ಯ ಹೀಗೆ ಈತ ಏನು ಮಾಡ್ತಾಯಿದ್ದ, ಬೆಳಗಿನ ಜಾವ ಮುಂಜಾನೆಗೆ ಕಾಡಿಗೆ ಹೋಗ್ತಾ ಇದ್ದ, ಶಿವನ ಪೂಜೆಯನ್ನು ಮಾಡ್ತಾಯಿದ್ದ. ಅಲ್ಲಿ ಹುಲ್ಲನ್ನು ಕೊಯ್ಕೊಂಡು ಮತ್ತು ಹೊರೆಯನ್ನು ಎತ್ತಿನ ಮೇಲೆ ಹೇರಿಕೊಂಡು ರಾಜನ ಕುದುರೆ ಲಾಯ ಏನಿದೆ ಅಲ್ಲಿ ಬಂದು ಹಾಕಿ ಮತ್ತೆ ಮನೆಗೆ ಬಂದು ಆತ ಏನು ಮಾಡ್ತಾಯಿದ್ದ, ತನ್ನ ಮನಸ್ಸನ್ನು ಶಿವನ ಕಡೆಗೆ ಕೊಂಡೊಯ್ತಾ ಇದ್ದ. ಕೊಂಡೊಯ್ದಾಗ ತನ್ನ ಹೆಂಡತಿ ಕಂದು ಕೊಟ್ಟಿರ್ತಕ್ಕಂತಹ ಅನ್ನವನ್ನೇ ಇದು ಶಿವಪ್ರಸಾದ ಅಂತೇಳಿ ಅದನ್ನು ಸ್ವೀಕರಿಸಿ ನಂತರ ಆತ ಮತ್ತೆ ಹೊರಡ್ತಾ ಇದ್ದ ಅನ್ನುವಂಥದ್ದು. ಇದಿಷ್ಟು ಹೀಗೆ ಎಷ್ಟು ವರ್ಷ ಆಯಿತು ಅಂತಂದರೆ ಈ ಥರದೋಳು ಅಂದರೆ ಈ ರೀತಿಯಾಗಿ 60 ವರ್ಷಗಳು ಆಯಿತು. ಹೀಗೆ 60 ವರ್ಷ ನಡೆಯುತ್ತಿರಲು ಹೀಗೆ 60 ವರ್ಷ ನಡೀತಾ ಇರುವಾಗ ಭೂತಳದೊಳು ಅಂದರೆ ಭೂಮಿಯಲ್ಲಿ ಅತಿಯಾದಂತಹ ಗುಪ್ತವಾದ ಆರಾಧನೆ, ಯಾರಿಗೂ ಗೊತ್ತಾಗದೇ ಇರುವಂತಹ ಆರಾಧನೆ ದಳವೀರುತ್ತಿರೆ ಜಾಸ್ತಿ ಹೆಚ್ಚಾಗಿ ನಡೀತಾ ಇರಲು. ದಳವೀರುತ್ತೆ ಅಂದರೆ ವೃದ್ಧಿ ಹೊಂದುತ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಆತನ ಭಕ್ತಿ ಮತ್ತು ಆತನ ಮಾಡ್ತಕ್ಕಂತಹ ಆ ಪೂಜೆ ಆಚರಣೆಗಳು, ಲಿಂಗ ಪೂಜೆ ಅವೆಲ್ಲವೂ ಏನಾಗ್ತಾಯಿದೆ ಅಂತಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಯಿತ್ತು. ಹೀಗೆ ಎಷ್ಟಾಯಿತು ಅಂತಂದರೆ 60 ವರ್ಷ ಹೀಗೆ ನಡೀತು. ಈಗ ಅದು 60 ವರ್ಷದ ನಂತರದಲ್ಲಿ ಈ ಲಿಂಗ ಪೂಜೆ ಏನಾಯಿತು ಅಂತಂದರೆ ವೃದ್ಧಿ ಹೊಂದಿತು, ಜಾಸ್ತಿ ಆಯಿತು ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಆಕೆ ತಂದಿರತಕ್ಕಂತಹ ಒಂದು ಪ್ರಸಾದವನ್ನು ಆಧಾರದಿಂದ ಪ್ರೀತಿಯಿಂದ ಆತ ಇಸ್ಕೊಂಡು ಆತ ಪ್ರೀತಿಯಿಂದ ಆರಾಧನೆಯನ್ನು ಮಾಡಿ ಈ ರೀತಿಯಾಗಿ ಆತ ಏನು ಮಾಡ್ದಂತಂದರೆ 60 ಸಂವತ್ಸರಗಳು ನಡೆದವು. ಭೂಮಿಯಲ್ಲಿ ಅತಿ ಗುಪ್ತ ಪೂಜೆಯನ್ನು ಉತ್ಸಾಹದಿಂದ ನಡೆಸ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿ ಈತ ಕಾಣಿಸ್ಕೊಳ್ತಾ ಇದ್ದಾನೆ ಈಗ ಅನ್ನುವಂಥದ್ದು. ನೋಡಿ, ನೆಕ್ಸ್ಟ್ ಅರನೊಲ್ದು ಚನ್ನನಂ ಮೆರೆವೆನ್ ಈ ಧರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲ್ ಒಂದು ದಿವಸದೋಳ್ ಎಂದಿನಂದದೋಳ್ ಒಲನಂ ಪೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕುಂ ಬೇಗದಿಂ ಪುಲುಗೊಯ್ದು ಮೈಲನುಡು ನೆರೆಹೇರಿ ರಾಗದಿಂ ಗಳಗಳನೆ ನಡೆತರುತ್ತಂ ಮಿರೆ
ನಡೆತರುತ್ತಮಿರೆ ಕಂಪಣದ ತಾಣದೋಳು ಉಲ್ಲನ್ ಒಲವಿನಂ ನೂಂಕಿ ಸೊಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನ್ ಮಿಸುತೆ ಕುಳ್ಳಿರ್ದು ನೆನೆವುತ್ತಿರೆ ವನಿತೆ ತಂದಳ್ ಅಂಬಕಳಮಂ ಮೆಲ್ಲ ನೀವುತ್ತಿರೆ ನೋಡಿ ಇನ್ನೊಂದು ಸರಿ ಓದ್ತೀನಿ. ಅರನೊಲ್ದು ಚನ್ನನಂ ಮೆರೆವನ್ ಈ ಧರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲ್ ಒಂದು ದಿವಸದೋಳ್ ಎಂದಿನ ಅಂದದೋಳ್ ಒಲನಂ ಒಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಅರುಷಂ ಮಿಕ್ಕುಂ ಬೇಗದಿಂ ಪುಲಿಗೊಯ್ದು ಮೈಲನುಳು ನೆರೆಹೇರಿ ರಾಗದಿಂ ಗಳಗಳನೆ ನಡೆತರುತ್ತಮ್ಮಿರೆ ಕಂಪಣದ ತಾಣದೊಳು ಹುಲ್ಲ ನೊಲವಿನಿಂ ನೂಂಕಿ ಸೋಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನ್ ಮಿಸುತೆ ಕುಳ್ಳಿರ್ದು ನೆನೆವುತ್ತಿರೆ ವನಿತೆ ತಂದ ಅಂಬಕಳಮಂ ಮೆಲ್ಲ ನೀವುತ್ತಿರೆ. ಈ ತೆರೆದೋಳು ಅರನೊಲ್ದು ಚನ್ನನಂ ಮೇರೆವನ್ ಧರೆಗೆಂದು. ಅರನೊಲ್ದು ಅಂದರೆ ಶಿವನು ಮೆಚ್ಚಿ ಚನ್ನನನ್ನು ಮೆರೆವೆನ್ ಈ ಧರೆಗೆಂದು ಈ ಭೂಮಿಯ ಮೇಲೆ ಮೆರೆಸುತ್ತೇನೆ ಎಂದು. ಮೆರೆವೆನ್ ಈ ಧರೆಗೆಂದು ಮೆರೆಸುತ್ತೇನೆ, ಈ ಭೂಮಿಯಲ್ಲಿ ನಾನು ಆತನನ್ನು ಮೆರೆಸುತ್ತೇನೆ ಎಂದು. ಪುರಹರಂ ಅಂದರೆ ತ್ರಿಪುರಗಳನ್ನು ನಾಶಪಡಿಸಿದ ಶಿವನು. ಪುರಹರಂ ಅಂದರೆ ತ್ರಿಪುರಗಳನ್ನು ನಾಶಪಡಿಸಿದ ಶಿವನು ಸಲೆ ಸಂತಸಂ ಪಡುತ್ತಿರಲು ಹೆಚ್ಚಾದ ಸಂತೋಷವನ್ನು ಪಡುತ್ತಿರಲು ಯಾಕೆಂದರೆ ಚನ್ನನ ಪೂಜೆಯಿಂದಾಗಿ ಶಿವ ಸಂತೋಷವನ್ನು ಪಡ್ತಾ ಇದ್ದಾನೆ. ಹಾಗಾಗಿ ಶಿವ ಏನಂತ ಅಂದ್ಕೊಳ್ತಾ ಇದ್ದಾನಂದರೆ, ಶಿವ ಚನ್ನನಿಗೆ ಒಲ್ದುಬಿಟ್ಟ, ಅರನೊಲ್ದು ಶಿವ ಆತನ ಪೂಜೆಗೆ ಮೆಚ್ಚಿ ಮೆರೆಸುತ್ತೇನೆ ಅವನನ್ನು. ಎಲ್ಲಿ? ಧರೆಯಲ್ಲಿಯೇ ಮೆರೆಸುತ್ತೇನೆ, ಭೂಮಿಯಲ್ಲಿ ಅವನನ್ನು ಮೆರೆಸುತ್ತೇನೆ. ಪುರಹರಂ ಸಲೆ ಅಂದರೆ ತ್ರಿಪುರಗಳನ್ನು ನಾಶಪಡಿಸಿದ ಶಿವನು ಸಲೆ ಸಂತಸಂ ಬಡುತ್ತಿರಲು ಅಂದರೆ ಹೆಚ್ಚಾದ ಸಂತೋಷವನ್ನು ಪಡುತ್ತಿದ್ದಾನೆ ಶಿವ. ಒಂದು ದಿನ ಎಂದಿನಂತೆ ಒಲನಂ ಪೊಕ್ಕು ಹೊಲಕ್ಕೆ ಹೋಗಿ ಶಿವಲಿಂಗ ಪೂಜೆಯನ್ನು ಮಾಡಿ ಅರುಷಮಿಕ್ಕು ಸಂತೋಷವನ್ನು ಪಟ್ಟು ಬೇಗದಿಂ ಪುಲಿಗೊಯ್ದು ಬೇಗನೆ ಹುಲ್ಲನ್ನು ಕೊಯ್ದುಕೊಂಡು, ಪುಲಿಗೊಯ್ದು ಅಂದರೆ ಹುಲ್ಲನ್ನು ಕೊಯ್ದು, ಮೈಲನೂಳ್ ನೆರೆಹೀರಿ ಅಂದರೆ ಒಂದು ಬೂದು ಬಣ್ಣದ ಎತ್ತಿನ ಮೇಲೆ ಏರಿಕೊಂಡು ರಾಗದಿಂ ಅಂದರೆ ಪ್ರೀತಿಯಿಂದ ಸಂತೋಷದಿಂದ ಗಳಗಳನೆ ನಡೆತರುತ್ತಂ ಗಳಗಳನೆ ನಡೆತರುತ್ತಂ ಗಳಗಳನೆ ಅಂದರೆ ಬೇಗನೆ ನಡೆತರುತ್ತಂ ಮಿರೆ ಅಂದರೆ ಮುನ್ನುಗ್ಗಿ ಬೇಗನೆ ಮುನ್ನುಗ್ಗಿ ನಡ್ಕೊಂಡು ಬರ್ತಾ ಇದ್ದಾನೆ ಬೇಗ ನಡೆದು ಬರ್ತಾ ಕಂಪಣದ ತಾಣದೋಳು. ತಾಣ ಅಂದರೆ ಸ್ಥಳ, ಜಾಗ, ಪ್ರದೇಶ. ಕಂಪಣದ ತಾಣದೋಳು ಅಂದರೆ ಪ್ರತಿನಿತ್ಯ ಹುಲ್ಲನ್ನು ಹಾಕುವ ಜಾಗದಲ್ಲಿ, ಕಂಪಣ ಅಂದರೆ ಮೇವನ್ನು ಹಾಕುವಂತಹ ಒಂದು ಸ್ಥಳ. ಅಲ್ಲಿ ಒಲವಿನಂ ನೂಂಕಿ ಹುಲ್ಲನ್ನು ತುಂಬ ಪ್ರೀತಿಯಿಂದ ನೂಂಕಿ ಅಂದರೆ ಅಲ್ಲಿ ಹಾಕಿ ಸೊಂಪೇರಿ ಸಂತೋಷದಿಂದ ಕೂಡಿ ಚಿತ್ತಜಾರಿಯ ಅಂದರೆ ಮನ್ಮಥನ ಶತ್ರುವಾದ ಶಿವ. ಚಿತ್ತಜಾರಿ ಅಂತಂದರೆ ಮನ್ಮಥನ ಶತ್ರುವಾದಂತಹ ಶಿವ. ಚಿತ್ತಜಾರಿಯ ಚಿತ್ತಮಂ ಸೋಂಕಿ ಮನಸ್ಸನ್ನು, ಶಿವನ ಚಿತ್ತಮಂ ಅಂದರೆ ಮನಸ್ಸನ್ನು ಸೋಂಕಿ, ಚಿತ್ತಮಂ ಸೋಂಕಿ ಅಂತಂದರೆ ಶಿವನ ಮನಸ್ಸನ್ನು ಸ್ಪರ್ಶಿಸಿ ಮನೆಗೆ ಬಂದು ಅನುಮಿಸುತ್ತೆ ಅಂದರೆ ಆತರ ಪಡುತ್ತಾ ಮನೆಗೆ ಬಂದ. ತನ್ನ ಪ್ರತಿನಿತ್ಯ ಹುಲ್ಲನ್ನು ಎಲ್ಲಿ ಹಾಕಬೇಕಾಗಿತ್ತೋ ಅಲ್ಲೇ ಹುಲ್ಲನ್ನು ಹಾಕಿ ಆತ ಮನೆಗೆ ಬಂದ. ಹೇಗೆ ಮನೆಗೆ ಬಂದು ಅನುಮಿಸುತ್ತೆ ಅಂದರೆ ಮನೆಗೆ ಬಂದು ಆತರ ಪಡುತ್ತಾ ಕುಳಿತುಕೊಂಡು ನೆನೆವುತ್ತಿರೆ ಶಿವನನ್ನು ಏನು ಮಾಡ್ತಾರೆ? ನೆನೆವುತ್ತಿರೆ. ಯಾರನ್ನು ನೆನೆಸ್ಕೊಳ್ತಾ ಇದ್ದಾರೆ? ಶಿವನನ್ನು ನೆನೀತಾ ಇದ್ದಾನೆ. ಈಗ ಶಿವನನ್ನು ನೆನೀತಾ ಇರುವಾಗ ವನಿತೆ ಅಂದರೆ ಸ್ತ್ರೀ,
ಸ್ತ್ರೀ ಇಲ್ಲಿ ಯಾರು ಅಂತಂದರೆ ಚೆನ್ನನ ಹೆಂಡತಿ ಓನಿದೆ. ತಂದ ಅಂಬಕಳಮಂ, ತಂದಂತಹ ಅಂಬಲಿಯನ್ನು, ಅಂಬಕಳ ಅಂದರೆ ಅಂಬಲಿ, ತಂದಂತಹ ಅಂಬಲಿಯ ಮೆಲ್ಲನೆ ಈಯುತ್ತಿರಿ. ನಿಧಾನವಾಗಿ ಕುಡಿತಾ ಇದ್ದಾನೆ ಅಂಬಲಿಯನ್ನು. ಅಂದರೆ ಇದನ್ನು ಇಷ್ಟೇ ವಿದ್ಯಾರ್ಥಿಗಳ ಅರ್ಥ ಏನು ಅಂತಂದರೆ, ಶಿವಭಕ್ತನಾದಂತಹ ಚೆನ್ನನು ಶಿವನನ್ನು ಈ ಧರೆಯಲ್ಲಿ ಅಥವಾ ಈ ಪುರದಲ್ಲಿ ಉತ್ತಮ ಪೂಜೆಯನ್ನು ಮಾಡಿ ಸಂತೋಷ ಪಡ್ತಾ ಇರಬೇಕಾದ್ರೆ ಶಿವ ಅವನಿಗೆ ಒಲಿದಿದ್ದಾನೆ. ಹಾಗಾಗಿ ಒಂದು ದಿವಸ ಎಂದಿನಂತೆ ಹೊಲಕ್ಕೆ ಹೋಗಿ ಶಿವಲಿಂಗ ಪೂಜೆಯನ್ನು ಮಾಡಿ ಹರುಷವನ್ನು ಪಡ್ತಾ, ಆನಂದವನ್ನು ಪಡ್ತಾ ಬೇಗನೆ ಹುಲ್ಲನ್ನು ಕೊಯ್ದು ಒಂದು ಬೂದು ಬಣ್ಣದ ಎತ್ತಿನ ಮೇಲೆ ಹೇರಿಕೊಂಡು ಸಂತೋಷದಿಂದ ಬೇಗ ನಡ್ಕೊಂಡು ಬರ್ತಾ ಇದ್ದಾನೆ. ನಂತರ ಮೇವಿನ ತಾಣದಲ್ಲಿ ಅಂದರೆ ಕಂಪಣದ ತಾಣದೂಳ್ ಅಂತ ಹೇಳ್ತಾರೆ. ಕಂಪಣದ ತಾಣದೂಳ್ ಉಳ್ಳನ್ ಒಲವಿನೂ ನೂಕಿ. ನಂತರ ಮೇವಿನ ತಾಣದಲ್ಲಿ ಹುಲ್ಲನ್ನು ಹಾಕಿ ಸಂತೋಷದಿಂದ ಮನೆಗೆ ಬಂದು ಸುಧಾರಿಸಿಕೊಂಡು ಕುಳಿತಿರುವಾಗ ಹೆಂಡತಿ ಆಗಿರ್ತಕ್ಕಂಥ ಆಕೆ ತನ್ನ ಹೆಂಡತಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಅಂಬಲಿಯನ್ನು ತಂದಳು. ಆ ತಂದಂಥ ಅಂಬಲಿಯನ್ನು ಮೆಲ್ಲನೆ ಹೀರ್ತಾ ಇದ್ದಾನೆ, ಅಂದರೆ ಕುಡಿತಾ ಇದ್ದಾನೆ, ಮೆಲ್ಲನೆ ಕುಡಿತಾ ಇದ್ದಾನೆ. ಇದಿಷ್ಟು ಪದ್ಯದ ಭಾವಾರ್ಥ.